ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀನಿನ್ನು ಯಾವ ಕಾಲದಲ್ಲಿದೆಯಾ ಸಮರ್ಥ್? ನೀನು ಮಗ ಅನ್ನೋದನ್ನು ಮರೆತು ತುಳಸಿ ಅವರು ಈ ಮನೆಗೆ ಬಂದು ಸೇರಿದ್ದಾರೆ ಅಂದರೆ ಕರುಳ ಸಂಬಂಧಕ್ಕಿಂತ ಈ ಮನೆಯವ್ರಿಗೆ ಇಷ್ಟ ಆಗಿದೆ ಅಂತ ತಾನೇ ಅರ್ಥ. ತುಳಸಿ ಅವರು ಅಭಿನು ಅಷ್ಟು ಪ್ರೀತಿಸ್ತಾ ಇದ್ದಾರಲ್ಲ, ಅದಕ್ಕೋಸ್ಕರನಾದರೂ ನಾವು ಅವರನ್ನು ಹೆಚ್ಕೊಳ್ಳೇಬೇಕು. ಪಾಪು, ನೀನ್ ಯಾವಾಗ ಬಂದೆ? ಬಂದೆ ನನ್ನ ಜೊತೆ. ನಿನ್ ಜೊತೆನಾ? ಎಲ್ಲಿಗೋ? ನಮ್ಮ ಮನೆಗೆ. ಯಾಕೆ ಪಾಪು, ಏನಾಯ್ತು? ಯಾಕೆ ಏನು ಅಂತ ಏನು ಕೇಳ್ಬಿಡಿ. ಈ ಮನೇಲಿ ನಿಮ್ಮನ್ನ ಹೇಗೆ ನೋಡ್ಕೋತಾ ಇದ್ದಾರೋ ಅದಕ್ಕಿಂತ 10 ಪಟ್ಟು ಚೆನ್ನಾಗಿ ನಾನು ನೋಡ್ಕೊತೀನಿ. ಬನ್ನಿ ನನ್ನ ಜೊತೆ. ಪಾಪು, ನನ್ನ ಮಾತು ಕೇಳು. ಯಾಕೆ ಹೀಗಾಡ್ತಿದ್ಯಾ? ಹೇಳಿದ್ನಲ್ಲ ಏನು ಕೇಳ್ಬೇಡಿ ಅಂತ. ತಾಯಿ ಮಕ್ಕಳು ಸಂಬಂಧ ಯಾವಾಗಲೂ ಶಾಶ್ವತವಾಗಿರ್ಬೇಕು. ತಾಯಿ ಯಾವಾಗಲೂ ಮಕ್ಕಳ ಜೊತೆನೇ ಇರಬೇಕು. ಅದನ್ನ ಆಚೆಯವರಾಗ್ಲಿ ಅಂತಸ್ತಿರೋರಾಗ್ಲಿ ತಡೆಯೋಕೆ ಸಾಧ್ಯನೇ ಇಲ್ಲ. ಈಗ ನೀವು ನನ್ನ ಜೊತೆ ಬರ್ತಾ ಇದ್ದೀರಾ, ಇನ್ಮೇಲೆ ನಮ್ಮ ಮನೇಲೇ ಇರ್ತೀರಾ. ಪಾಪು, 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 ಏನಾಯ್ತು? ಬಿಡು, ಏನಾಯ್ತು ಅಂತ ಮಾತಾಡು ಪಾಪು. ಹೇ ಸಮರ್ಥ್, ಏನ್ ಮಾಡ್ತಿದ್ಯಾ? ತುಳಸಿಯಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ನೋಡಿ, ನಿಮ್ಗೆಲ್ಲದಕ್ಕೂ ಉತ್ತರ ಕೊಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ನಾನು ಅವ್ರ ಮಗ. ಅವ್ರನ್ನ ನೋಡ್ಕೊಳ್ಳೋದು ಮಾತ್ರ ನನ್ನ ಕರ್ತವ್ಯ ಅಲ್ಲ, ಹಕ್ಕು ಕೂಡ ಇದೆ. ನಾನು ಅವ್ರನ್ನ ಕರ್ಕೊಂಡು ಹೋಗ್ತಿದ್ದೀನಿ ಅಷ್ಟೇ. ಸಮರ್ಥ್, ಯಾಕೆ ಹೀಗಾಡ್ತಿದ್ಯಾ? ಏನೇನೋ ಮಾತಾಡ್ತಿದ್ಯಾ? ಹೇಳ್ದೆ ತಾನೇ ಅಡ್ಡ ಬರಬೇಡಿ ಅಂತ. ಅಡ್ಡ ಬಂದ್ರೆ ಮನ್ಸ ಆಗಿರಲ್ಲ. ಪಾಪು, ಬಾಯ್ ಬಂದಂಗೆ ಮಾತಾಡ್ಬೇಡ. ಕೈ ಬಿಡು. ಏನಾಯ್ತು ಅಂತ ಮೊದಲು ಹೇಳೋ. ಸಮರ್ಥ್, ಏನಿದೆಲ್ಲ? ಅಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ಬೆಳಿಗ್ಗೆ ಕೆಲ್ಸಕ್ಕೂ ಬರ್ದೆ ಹಾಗೆ ಹೋಗಿದ್ಯಾ, ಈಗ ಈ ರೀತಿ ನಡ್ಕೋತಾ ಇದ್ಯಾ? ಏನಾಗಿದೆ ನಿನ್ಗೆ? ಅದನ್ನೆಲ್ಲ ಕೇಳಕ್ ನೀವ್ಯಾರು? ನಾನು ಇಲ್ಲಿಗೆ ಕೆಲ್ಸದವನಾಗಿ ಬಂದಿಲ್ಲ, ಇವ್ರ ಮಗನಾಗಿ ಬಂದಿದ್ದೀನಿ. ಪಾಪು, ನನ್ನ ಮಾತು ಕೇಳು, ಸಮಾಧಾನ ಮಾಡ್ಕೊ. ಮೊದಲು ಏನಾಯ್ತು ಅಂತ ಹೇಳು. ಯಾಕೆ ನಿಮ್ಗೆ ನನ್ನ ಜೊತೆ ಇರೋಕೆ ಇಷ್ಟ ಇಲ್ವಾ? ಅದಕ್ಕೂ ಕಾರಣಗಳು ಬೇಕಾ? ಕೊನೆಯದಾಗಿ ಕೇಳ್ತಾ ಇದ್ದೀನಿ, ನನ್ನ ಜೊತೆ ಬರ್ತೀರೋ ಇಲ್ವೋ? ಬರಲ್ಲ ಪಾಪು. ಮೊದಲು ಏನಾಯ್ತು ಅಂತ ಹೇಳು. ಯಾಕೆ ಹೀಗಾಡ್ತಾ ಇದೆಯಾ? ಇದಕ್ಕಿದ್ದಾಗೆ ಬಂದು ಬಾ ಅಂತಂದ್ರೆ ನಾನು ಏನ್ ಮಾಡ್ಬೇಕು? ಯಾಕೆ ಹೀಗೆ ನಡ್ಕೋತಾ ಇದೆಯಾ? ನಾನು ಸ್ವಲ್ಪ ಇಲ್ಲಿವರೆಗೂ ಬರೀ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದಾಯ್ತು. ನೀವು ನನ್ನನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನನೇ ಪಡಲಿಲ್ಲ. ಈಗ ನೀವು ಬರಲ್ಲ ತಾನೆ? ನಿಮ್ಮನ್ನ ಇಲ್ಲಿಂದ ಹೇಗೆ ಕರ್ಕೊಂಡು ಹೋಗ್ಬೇಕು ಅಂತ ನನಗೆ ಗೊತ್ತು. ಎಲ್ರಿ ಹೋಗ್ತಿದ್ದೀರಾ ಸರ್? ಒಂದು ಕಂಪ್ಲೇಂಟ್ ಕೊಡಬೇಕು ಸರ್. ಸರಿ ವೇಟ್ ಮಾಡಿ, ರೈಟರ್ ಬರ್ತಾರೆ, ಕಂಪ್ಲೇಂಟ್ ಬರ್ಸೋರಂತೆ. ಸರ್, ಒಂದು ತುಂಬ ಸೀರಿಯಸ್ ವಿಷಯ ಆಗಿದೆ ಸರ್, ಕಂಪ್ಲೇಂಟ್ ಕೊಡಬೇಕು. ದಯವಿಟ್ಟು ನನ್ನ ಕಂಪ್ಲೇಂಟ್ ಬನ್ರಿ. ಎಲ್ರಿ ಹೋಗ್ತಿದ್ದೀರಾ? ಸಾಹೇಬ್ರು ಇವಾಗಲೇ ಬಂದಿದ್ದಾರೆ. ಸರ್, ತುಂಬ ಸೀರಿಯಸ್ ವಿಷಯ ಸರ್, ಕಿಡ್ನಾಪ್ ಆಗಿದೆ. ದಯವಿಟ್ಟು ಕಂಪ್ಲೇಂಟ್ ತಗೊಳ್ಳಿ ಸರ್, ನನಗೆ ಹೆಲ್ಪ್ ಮಾಡಿ. ಸಾಹೇಬ್ರು ಇವಾಗ ತಾನೇ ಬಂದಿದ್ದಾರೆ, ವೇಟ್ ಮಾಡಿ ಸ್ವಲ್ಪ. ರೀ ಬಿಡ್ರಿ ಅವ್ರನ್ನ, ಪರವಾಗಿಲ್ಲ.
ಅಷ್ಟೇ ಅಲ್ಲ, ಯಾರು ಕಿಡ್ನಾಪ್ ಮಾಡಿದ್ದಾರೆ ಅಂತಲೂ ಗೊತ್ತು ಸರ್. ಏನು ಯಾರು ಕಿಡ್ನಾಪ್ ಮಾಡಿರೋದು ಅಂತಲೂ ಗೊತ್ತಾ? ಹೌದು ಸರ್. ಈಗ ಅವ್ರು ಎಲ್ಲಿದ್ದಾರೆ ಅಂತಲೂ ಗೊತ್ತು. ಪ್ಲೀಸ್ ನನ್ನ ಜೊತೆ ಬನ್ನಿ. ನೀವು ನನ್ನ ಜೊತೆ ಬಂದು ನಮ್ಮ ತಾಯಿನ ಬಿಡಿಸ್ಕೊಡ್ಬೇಕು. ಇದಕ್ಕೊಂದು ಸಿಗ್ನೇಚರ್ ಹಾಕಿ. ಗಿರಿಜಾ ಅವರೇ, ವಿಕ್ಟಿಮು ಲೇಡಿ ಆಗಿರೋದ್ರಿಂದ ನೀವು ನನ್ನ ಜೊತೆ ಬನ್ನಿ. ಸೋಮಶೇಖರ್, ಏನೋ ಇದ್ರು ನಾನು ನಿಮ್ಗೆ ಫೋನ್ ಮಾಡ್ತೀನಿ, ಅಲರ್ಟ್ ಆಗಿರಿ. ಎಸ್ ಸರ್. ಏನಿದ್ರಿ ನಿಮ್ಮ ಹೆಸರು? ಸಮರ್ಥ ಅಂತ. ನನ್ನ ತಾಯಿ ಹೆಸರು ತುಳಸಿ. ನಮ್ಮ ತಾಯಿನ ಕಿಡ್ನಾಪ್ ಮಾಡಿರೋದು. ಆಯ್ತಾಯ್ತು, ನೋಡಿರಿ ಅವ್ರು ಯಾರೊಂದು ತೋರಿಸಿ. ನಡೀರಿ ನಡೀರಿ. ಕಿಡ್ನಾಪ? ಏನು ಮಾತಾಡ್ತಿದ್ದೀರಾ ಸರ್ ನೀವು? ಯಾರು ಹಾಗಂತ ಕಂಪ್ಲೇಂಟ್ ಕೊಟ್ಟಿದ್ದು? ಇವರೇ. ತುಳಸಿ ಅನ್ನೋರು ಇವ್ರ ತಾಯಿನ? ತಾಯಿ ಅನ್ನೋದು ಹೌದು, ಆದರೆ ಕಿಡ್ನಾಪ್ ಮಾಡಿದ್ದೀವಿ ಅನ್ನೋದು ಸುಳ್ಳು ಇನ್ಸ್ಪೆಕ್ಟರ್. ಏನೋ ನಮ್ಮ ಮೇಲೆ ಕಂಪ್ಲೇಂಟ್ ಕೊಡೋಷ್ಟು ಧೈರ್ಯನ ನಿನಗೆ? ಹೀಗೆಲ್ಲ ಮಾಡಿ ನಮ್ಮ ಮನೆ ಮರ್ಯಾದೆ ತೆಗಿಬೇಕು ಅನ್ಕೊಂಡಿದ್ಯಾ? ಮೊದಲಿನಿಂದ ನಡೆಯೋ ಆಚೆಗೆ ನೀನು. ರೀ, ಏನ್ರಿ ಇದು? ಪೊಲೀಸ್ನವ್ರ ಮುಂದೆನೇ ಹಿಂಗೆ ನಡ್ಕೋತೀರಾ? ಹಾಗಾದ್ರೆ ನೀವು ಕಿಡ್ನಾಪ್ ಮಾಡಿರೋದು ನಿಜನಾ? ಸಾರಿ ಇನ್ಸ್ಪೆಕ್ಟರ್, ನೀವು ಅನ್ಕೊಂಡಿದ್ದ ಹಾಗೆ ನಾವು ಯಾರನ್ನೂ ಕಿಡ್ನಾಪ್ ಮಾಡಿಲ್ಲ. ಸಮರ್ಥ್ ನಿಮ್ಮ ಹತ್ರ ಈ ರೀತಿ ಯಾಕೆ ಹೇಳಿದ್ದಾನೆ ಅಂತ ನಮ್ಗೆ ಅರ್ಥ ಆಗ್ತಿಲ್ಲ. ಯಾಕೆ ಹೇಳಿ? ಅವ್ರ ಅಮ್ಮಮ್ಮ ಅನ್ನೋದು ನಿಜ ಅಂತಂದ್ಮೇಲೆ ಅವ್ರು ನನ್ನ ಜೊತೆ ತಾನೇ ಇರಬೇಕು. ನೀವೆಲ್ಲರೂ ಸರ್ಕೊಂಡು ಕರ್ಕೊಂಬಂದು ಕೂಡ ಹಾಕೊಂಡಿದ್ರೆ ಇನ್ನೇನು ಮಾಡೋಕ್ಕಾಗುತ್ತೆ? ಸಮರ್ಥ್, ದಡ್ಡನ್ ಥರ ಮಾತಾಡಬೇಡ. ಇದಕ್ಕಿದಾಗಿ ಏನಾಯ್ತು ನಿನಗೆ? ನೋಡಿ, ಎಲ್ಲ ನೀವೇ ಮಾತಾಡಿದ್ರೆ ನಾವು ಬಂದಿರೋದು ಯಾಕೆ? ತುಳಸಿ ಅನ್ನೋರು ಈ ಮನೇಲಿರೋದು ನಿಜಾನ? ಹೌದು ಇನ್ಸ್ಪೆಕ್ಟರ್, ತುಳಸಿಯವರು ಈ ಮನೇಲಿರೋದು ನಿಜಾನೇ. ಹಾಗಾದರೆ ಎಲ್ಲಿ ಅವರು? ಮಾಧವ್ ಅನ್ನೋರು ಅವ್ರನ್ನ ಕಿಡ್ನಾಪ್ ಮಾಡಿದ್ದಾರೆ ಅಂತ ಕಂಪ್ಲೇಂಟಲ್ಲಿದೆ. ಕರೀರಿ ಅವ್ರನ್ನ. ಅಮ್ಮ, ಅಮ್ಮ, ಸರ್, ನೀವಿಲ್ಲಿ, ಇದು ನಿಮ್ಮನ್ನೇನಾ? ಹೌದು. ಏನು ವಿಷಯ ಇನ್ಸ್ಪೆಕ್ಟರ್? ಕೂತ್ಕೊಳ್ಳಿ, ಮಾತಾಡಿ. ಸರ್, ನೀವು ಇಲ್ಲಿಗೆ ಬಂದಿರೋದು ನನಗೆ ನ್ಯಾಯ ಕೊಡ್ಸೋಕ್ಕೆ, ಉಪಚಾರಕ್ಕಲ್ಲ. ರೀ, ತಡೀರಿ, ನಾವು ಮಾತಾಡ್ತಾ ಇಲ್ವಾ? ಸರ್, ತಪ್ಪು ತಿಳ್ಕೊಬೇಡಿ. ಈ ಮನೆಯವರು ತುಳಸಿ ಅನ್ನೋರನ್ನ ಕಿಡ್ನಾಪ್ ಮಾಡಿದ್ದಾರೆ ಅಂತ ಇವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ತುಳಸಿ ಅಂದರೆ ಕಿಡ್ನಾಪ? ಏನು ಹೇಳ್ತಾ ಇದ್ದೀರಾ ಸರ್? ತುಳಸಿ ನಾನೇ. ಹೌದು, ಇವ್ರು ನನ್ನ ತಾಯಿ. ಇವ್ರನ್ನ ಕಿಡ್ನಾಪ್ ಮಾಡಿರೋದು ಇವರೇ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.